ಇವತ್ತಂತೂ ನಮ್ ಸ್ನೇಕಿಂಗ್ ಕಡೆಯಿಂದ ಫುಲ್ ಗಿಚ್ಚು ಪಾಟಿ ಸಿಕ್ತು. ಯಾಕಂತ ನೋಡ್ರಿ, ನಿನ್ನೆ ಲೇಟ್ ಮಾಡಿ ಮಲ್ಕೊಂಡಿ ಸಲುವಾಗಿ ಇವತ್ತಂತೂ ಮಧ್ಯಾಹ್ನನೇ ಎದ್ದೀನಿ. ಕಣ್ ತುಂಬಾ ನಿದ್ದೆ ಆಯ್ತು ನೋಡ್ರಿ ಇವತ್ತು. ಹಂಗೆ ಸಟ್ಪಟ್ ಅಂತ ಬರೀ ಮಾರಿ ತೊಳ್ಕೊಂಡು ರೆಡಿ ಅದೇ. ಕಾಲೇಜ್ ಹೋಗಿಲ್ಲ ಅಂದ್ರೆ ಮನುಷ್ಯ ಬರಲ್ಲ ರೀ. ಹೆಂಗೂ ಮಧ್ಯಾಹ್ನ ಆಗಿದೆ ಅಂತ ದೋಸೆ ತಿನ್ನಕಂತ ಬಂದ್ವಿ. ದೋಸೆ ಅಂತೂ ಫುಲ್ ಗಿಚ್ಚಿ ಗಿಲಿಗಿಲಿ. ಅರೆ ಇದೇನು ಪಾಕಿಸ್ತಾನ್ ಬಾಂಬ್ ಆಗಿದೆಲ್ಲ ಪುರಿ. ಅದೇ ತಿನ್ನಕ್ ಕುಂತಾರ. ನಿಮ್ ಬಾಯಿ ಫುಲ್ ಹೆಲ್ದಿ ತಿಂತಾನ. ಅಲ್ಲಿಂದ ಕಾಲೇಜ್ ಬಂದ್ ನೋಡಿದ್ರೆ ನಮ್ಮ ದಂಡುಪಾಳ ಗ್ಯಾಂಗ್ ಅಂತೂ ಊಟ ಮುಗಿಸ್ಕೊಂಡು ಡ್ಯೂಟಿಗೆ ಹೊಂಟಾರ ಅಳಗಾಡ್ಕೋ ಅಂತ. ಈ ಸುಂದರ ಅಂತೂ ಎಲ್ಲೋ ಬಿದ್ದು ಗಾಯ ಮಾಡ್ಕೊಂಡ್ ಬಂದಾನ. ಅದಕ್ಕೆ ನಮ್ಮ ಅಮ್ಮಯ್ಯಕ ಸಸ್ತಾ ಡಾಕ್ಟರ್ ಆಗಿ ಡ್ರೆಸ್ಸಿಂಗ್ ಮಾಡಕ್ ನಿಂತಾನ. ಕಾಲೇಜ್ ಮುಗಿಸ್ಕೊಂಡು ಬರುವಾಗ ಸ್ವಲ್ಪ ಸಸ್ತಾನಜ ಮಾಡಿ ಮನೆಗೆ ಬಂದು ಮಸ್ತ್ ಸ್ನಾನ ಮಾಡ್ದೆ. ಏನೋಪ್ಪ ನಾವ್ ಹುಡುಗರು ಸ್ನಾನ ಮಾಡಿದ್ರು ಮಾಡದೆ ಇರೋ ತರಾನೇ ಕಾಣ್ತೀವಿ. ಸ್ವೀಟಿ ಕ್ಯೂಟಿ ಅಂತೂ ಫುಲ್ ಡೇ ತಿನ್ನೋದು ಮಲ್ಕೊಳ್ಳೋದು. ನೈಟ್ ಹಂಗೆ 3 ಜನ ಸೇರಿ ಚಿಕನ್ ತಗೊಳಕಂತ ಬಂದಿವಿ. ಯಾವ ಪಾರ್ಟಿ ಇಲ್ಲ ರೀ, 10 ರೂಪಾಯಿ ಪಟ್ಟಿ ಹಾಕಿವಿ. ನಮ್ ಸ್ನೇಕಿಂಗ್ ಒಬ್ಬನೇ ಕೊಡ್ಸಿಲ್ಲ. ಅದೇ ಖುಷಿದಾಗ ಅವನಿಗೆ ಕಟಿಂಗ್ ಮಾಡ್ಲಕ್ ಹಚ್ಚಿ ಬಾಳ್ ದಿನ ಆಗಿಂದ ಸಸ್ತಾನಜ ತಗೊಂಡ್ ಬಂದಿವಿ. ಮನೇಲಿ ನೋಡಿದ್ರೆ ನನ್ನ ಕತ್ತಿ ಮುಗೀತು. ಆಮೇಲೆ ನಾನು ಚಿಕನ್ ಮಾಡಕ್ ನಿಂತೆ. ಉಳ್ಳಾಗಡ್ಡಿ ಮತ್ತ ಇದ್ದಿದ್ದು ಬಿದ್ದಿದ್ದು ಮಸಾಲೆ ಹಾಕಿ ತಾಬಡ್ ಚಿಕನ್ ಮಾಡಕ್ ನಿಂತೆ. ಲಾಸ್ಟ್ ಅಲ್ಲಿ ನಮ್ ಸ್ನೇಕಿಂಗ್ ಬಿಟ್ಟು ಹೋಗೇ ಬಿಟ್ಟೆನ. ಹೊರಗೆ ಹೋಗಿ ಬರೋದ್ರಾಗ ಹೆಂಗ್ ಮಾಡ್ಯ ನೋಡ್ರಿ ಚಿಕನ್. ಅದನ್ನ ಗಿಚ್ಚಿ ಗಿಲ್ಗಿಲ ಅನ್ನಂಗ್ ಹಾಕೊಂಡು ಮಸ್ತ್ ಸಪಸಟ್ ಮಾಡಿದ್ವಿ. ಇವತ್ತಿಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ನನ್ನ ಸೆಕೆಂಡ್ ಚಾನಲ್ ದಾಗ ಲಾಂಗ್ ವಿಡಿಯೋ ಹಾಕಿನಿ, ಹೋಗಿ ನೋಡ್ರಿ ಅಂತ ಹೇಳ್ತಾ ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.